ಗೌಡರ ಗರ್ವಭಂಗ ಹೇಳಿಕೆ ಗಂಭೀರವಾಗಿ ಪರಿಗಣಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಹಿಂದ ಹೆಸರಿನಲ್ಲಿ ಈಗ ಹಾಸನದಲ್ಲಿ ಬೃಹತ್ ಸಮಾವೇಶ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸಿದ್ದರಾಮೋತ್ಸವ ಮಾದರಿಯಲ್ಲೇ ಜನ ಸೇರಿಸಬೇಕು ಅಂತ ಪ್ಲಾನ್ ಆಗಿದೆ. ಹಾಗಾಗಿ ಮೈಸೂರಿನಲ್ಲಿ ನಡೆಯಬೇಕಿದ್ದಂತಹ ಸಮಾವೇಶ ಈಗ ಹಾಸನಕ್ಕೆ ಶಿಫ್ಟ್ ಆಗಿದೆ. ಡಿಸೆಂಬರ್ 5ರಂದು ಸಮಾವೇಶ ನಡೆಯುತ್ತೆ. ಅಹಿಂದ ಹೆಸರಿನಲ್ಲಿ ಹಾಸನದಲ್ಲಿ ಬೃಹತ್ ಸಮಾವೇಶಕ್ಕೆ ಸಿದ್ಧತೆಗಳು ನಡೀತಾ ಇದೆ. ದಳಪತಿ ಕೋಟೆ ಕಬ್ಜಾ ಮಾಡೋದಿಕ್ಕೇನೆ ಸಿಎಂ ಈ ಪ್ಲಾನ್ ಮಾಡ್ಕೊಂಡ್ರ, ಅದಕ್ಕಾಗಿ ರೆಡಿ ಆಗ್ತಿದ್ದಾರೆ. ಆಪರೇಷನ್ ಹಸ್ತದ ಜೊತೆ ಹಾಸನದಲ್ಲಿ ಅಹಿಂದ ಸಮಾವೇಶ ಮಾಡಬೇಕು ಅನ್ನುವಂಥದ್ದು ಸಿಎಂ ಸೂಚನೆಯ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಸಿಎಂ ಬೆಂಬಲಿಗರು ಆಕ್ಟಿವ್ ಆಗಿದ್ರು. ಈಗ ಸಿದ್ದರಾಮೋತ್ಸವ ಮಾದರಿಯಲ್ಲೇ ಜನ ಸೇರಿಸಬೇಕು ಅಂತ ತಯಾರಿಗಳಾಗ್ತಾ ಇತ್ತು. ದಳಪತಿ ಕೋಟೆಯಲ್ಲೇ ಸಿದ್ದು ಟೀಮ್ ಘರ್ಜಿಸೋದಿಕ್ಕೆ ಈಗ ರೆಡಿ ಆಗಿದೆ. ಹಾಸನ ಸಮಾವೇಶಕ್ಕೆ ಮೈಸೂರಿನಲ್ಲೂ ಕೂಡ ಭರ್ಜರಿ ಸಿದ್ಧತೆಗಳಾಗ್ತಾ ಇದೆ. ಹೆಚ್ಚು ಜನರನ್ನ ಸೇರಿಸಬೇಕು ಅಂತ ಬೆಂಬಲಿಗರಿಗೆ ಸೂಚನೆಯೂ ಕೂಡ ಹೋಗಿದೆ. ಹಾಗಾಗಿ ಮೈಸೂರಿನಲ್ಲಿ ನಡೆಯಬೇಕಿದ್ದಂತಹ ಸಮಾವೇಶ ಹಾಸನಕ್ಕೆ ಶಿಫ್ಟ್ ಆಗಿದೆ. ಆಪರೇಷನ್ ಹಸ್ತದ ಜೊತೆ ಹಾಸನದಲ್ಲಿ ಅಹಿಂದ ಸಮಾವೇಶ, ಅದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಸೂಚನೆ ಕೂಡ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಧುಸೂದನ್, ಮೈಸೂರಲ್ಲಿ ನಡೀಬೇಕಾದಂತಹ ಅಹಿಂದ ಸಮಾವೇಶ ಈಗ ಹಾಸನಕ್ಕೆ ಶಿಫ್ಟ್ ಆಗಿದೆ. ಏನ್ ಹಾಗಾದ್ರೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನಿಂದ? ಪ್ರಮುಖವಾಗಿ ಹಾಗಾದ್ರೆ ದೇವೇಗೌಡರಿಗೆ ಟಕ್ಕರ್ ಕೊಡೋದಕ್ಕೆ ಆಗ್ತಾ ಇರುವಂತಹ ಸಮಾವೇಶನ, ಜೊತೆಗೆ ಜೆಡಿಎಸ್ ಅನ್ನ ಒಡೆಯೋದಕ್ಕೆ ಆಗ್ತಾ ಇರುವಂತಹ ಸಮಾವೇಶನ ಇದು? ಪ್ರಗತಿ, ಕಳೆದ ಈ ಬಾರಿ ಸರ್ಕಾರ ಬಂದಂತ ಸಂದರ್ಭದಿಂದನೂ ಕೂಡ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಒಂದು ವಾಲ್ಮೀಕಿ ಹಗರಣ ಇರ್ಬೋದು ಅಥವಾ ಮೂಢ ಹಗರಣ ಇರ್ಬೋದು, ಒಂದಿಲ್ಲೊಂದು ವಿಚಾರವನ್ನ ಇಟ್ಕೊಂಡು ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸೋಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಂತ ತಮ್ಮ ವಿರೋಧಿಗಳೇನಿದ್ದಾರೆ ಅವರಿಗೆ ಟಕ್ಕಟ್ ಕೊಡುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಈಗ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅನ್ನೋ ಒಂದು ಅನುಮಾನಗಳು ಕೂಡ ಕಾಣ್ತಾ ಇದೆ. ಯಾಕಂದ್ರೆ ಇತ್ತೀಚಿನ ಬೆಳವಣಿಗೆಗಳು ಕೂಡ ಆ ರೀತಿಯಾದಂತಹ ಒಂದು ಊಹಾಪೋಹಗಳಿಗೆ ಪುಷ್ಟಿಯನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಸೇರ್ಪಡೆ ಆಗ್ತಾ ಇರ್ತಕ್ಕಂಥದ್ದು ಡಿಸೆಂಬರ್ 5ರಂದು ಹಾಸನದಲ್ಲಿ ನಡೆಯಲು ಉದ್ದೇಶಿಸಿರ್ತಕ್ಕಂತಹ ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನ ಹೆಸರಿನಲ್ಲಿ ನಡೀತಾ ಇರ್ತಕ್ಕಂಥ ಅಹಿಂದ ಸಮಾವೇಶ ಏನಿದೆ, ಈ ಸಮಾವೇಶವನ್ನ ಮೊದಲಿಗೆ ಮೈಸೂರಿನಲ್ಲಿ ನಡೆಸಲಿಕ್ಕೆ ಪ್ಲಾನ್ ಅನ್ನು ಕೂಡ ಮಾಡಲಾಗಿತ್ತು. ಆದರೆ ಕೊನೆಯ ಗಳಿಗೆಯಲ್ಲಿ ಸಿದ್ದರಾಮಯ್ಯನವರೇ ಕೂಡ ಮುತುವರ್ಜಿಯನ್ನು ವಹಿಸಿ ಮೈಸೂರಿನ ನಡಬೇಕಾದಂಥ ಈ ಒಂದು ಸಮಾವೇಶವನ್ನು ಹಾಸನಕ್ಕೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು ಒಂದು ಕಡೆಗಾದ್ರೆ, ಇತ್ತೀಚೆಗೆ ನಡೆದಂತಹ ಬೈ ಎಲೆಕ್ಷನ್ ಏನಿತ್ತು, ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಸ್ವತಃ ಅಖಾಡಕ್ಕೆ ಇಳಿದಂತಹ HD ದೇವೇಗೌಡರು ಏನಿದ್ದಾರೆ ಅವರು ಕೂಡ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಹರಿಹಾಯುವಂತ ಕೆಲಸವನ್ನ ಮಾಡಿದ್ರು. ಸಿದ್ದರಾಮಯ್ಯನ ಗರ್ವಭಂಗ ಆಗ್ಬೇಕು ಅಂತ ಕೂಡ ಹೇಳಿದ್ರು. ಆದ್ರೆ ಈಗ ಉಪಚುನಾವಣೆಯಲ್ಲಿ ಗೆದ್ದು ಬೀಗಿರ್ತಕ್ಕಂತಹ ಸಿದ್ದರಾಮಯ್ಯನವರು ಅದೇ ಗೌಡರ ಕೋಟೆಯಲ್ಲಿ ದೊಡ್ಡದೊಂದು ಜನಾಂದೋಲನ ಸಮಾವೇಶವನ್ನು ಮಾಡೋದ್ರ ಮೂಲಕವಾಗಿ JDSಗೆ ಮತ್ತೆ ದೇವೇಗೌಡರಿಗೆ ಟಕ್ಕರ್ ಕೊಡುವಂತ ಒಂದು ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾರೆ. ಇನ್ನು ಬೈ ಎಲೆಕ್ಷನ್ ಅಲ್ಲಿ ಗೆದ್ದಾದ ನಂತರದಲ್ಲಿ ಕಾಂಗ್ರೆಸ್ನ ಸದಸ್ಯರುಗಳು, ಅದರಲ್ಲೂ ಕೂಡ ಯೋಗೇಶ್ವರ್ ಕೊಟ್ಟಂತ ಒಂದು ಹೇಳಿಕೆ, ಅದಾದ ನಂತರದಲ್ಲಿ JDS ನಲ್ಲಿರ್ತಕ್ಕಂಥ ಅತೃಪ್ತರು ನಡ್ಕೊಳ್ತಾ ಇರ್ತಕ್ಕಂಥ ನಡೆ, ಇವೆಲ್ಲವನ್ನೂ ಎಲ್ಲೋ ಒಂದು ಕಡೆ ಗಮನಿಸ್ತಾ ಇದ್ರೆ, ಒಂದು ಕಡೆಯಲ್ಲಿ ದಳಪತಿಗಳನ್ನ ಮಟ್ಟ ಹಾಕಬೇಕು, ಜೊತೆಗೆ JDS ನಲ್ಲಿರ್ತಕ್ಕಂಥವ್ರನ್ನ ಸೆಳ್ಕೊಳ್ಬೇಕು ಅಂತ ಒಂದು ಪ್ರಯತ್ನಗಳು ಒಂದು ಕಡೆಗೆ ಆಗ್ತಾ ಇದ್ರೆ, ಆಪರೇಷನ್ ಹಸ್ತ ಒಂದು ಕಡೆಗೆ ಆಗ್ತಾ ಇದ್ರೆ, ಸಮಾವೇಶ ನಡೆಸ್ತಾ ಇರ್ತಕ್ಕಂಥದ್ದು ಹಾಸನದಲ್ಲೇ ಆಗಿರುವಂಥದ್ದು, ಜೊತೆಗೆ ಅಲ್ಲಿ ದೊಡ್ಡ ಮಟ್ಟದ ಜನರನ್ನ ಸೇರಿಸಬೇಕು ಅನ್ನೋ ಒಂದು ಪ್ಲಾನ್ ಏನ್ ಮಾಡ್ಕೊಂಡಿದ್ದಾರೆ. ಎರಡೆರಡು ಅಂದ್ರೆ, ಒಂದು ದೇವೇಗೌಡರಿಗೆ ಅವರದೇ ನೆಲದಲ್ಲಿ ಸಿದ್ದರಾಮಯ್ಯನವರು ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಿ ಅಲ್ಲಿ ಟಕ್ಕರ್ ಕೊಡುವಂತದ್ದಾಗ್ಬೋದು. JDSಗೆ ಇರ್ತಕ್ಕಂಥ ಶಕ್ತಿ, ಅವರ ಶಾಸಕರುಗಳೇನಿದ್ದಾರೆ ಅವರನ್ನ ಪಕ್ಷಕ್ಕೆ ಸೆಳೆಕೊಂಡು ಮತ್ತಷ್ಟು ತೊಂದರೆಯನ್ನ ಕೊಡುವಂಥದ್ದು, ಅಂದ್ರೆ ಮತ್ತಷ್ಟು ಸಂಕಷ್ಟಕ್ಕೆ JDSನ ಸಿಲುಕಿಸುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನಗಳು ಈ ಎಲ್ಲ ಬೆಳವಣಿಗೆಗಳಿಂದ ಕಾಣಸಿಗ್ತಾ ಇದೆ. ಪ್ರಗತಿ. ಎಸ್, ಥ್ಯಾಂಕ್ ಯು ಮಧು ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.